ಖಾಸಗಿ ಬಸ್ನಿಂದ ವಂಚನೆಯಾಗಿದೆ ಅಂತ ದೂರು ನೀಡೋಕೆ ಹೋದ್ರೆ ಬಳ್ಳಾರಿ ಪೊಲೀಸರು ದೂರನ್ನ ಸ್ವೀಕರಿಸ್ತಿಲ್ಲ ಅಂತ ಪ್ರಯಾಣಿಕರು ಆರೋಪವನ್ನ ಮಾಡಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ತಲುಪೋದಾಗಿ ಹೇಳಿತ್ತು. ಆದರೆ ಬಸ್ ಪರ್ಮಿಟ್ ಮುಗಿದಿದೆ ಅಂತ ಮಾರ್ಗ ಬದಲಾಯಿಸಿ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಬಳ್ಳಾರಿ ತಲುಪಿದೆ. ಈ ಬಗ್ಗೆ ಬಸ್ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರೆ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಬಸ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಬಳ್ಳಾರಿ ಗ್ರಾಮಾಂತರ ಠಾಣೆ ಹಾಗೂ ಬ್ರೂಸ್ ಪೇಟೆ ಠಾಣೆಗೆ ದೂರನ್ನ ಕೊಡೋಕೆ ಮುಂದಾಗಿದ್ರು. ಆದರೆ ಈ ವೇಳೆ ಎರಡೂ ಠಾಣೆಯಲ್ಲೂ ಪ್ರಕರಣ ತಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ದೂರು ದಾಖಲಿಸಿಕೊಳ್ಳೋಕೆ ನಿರಾಕರಿಸುತ್ತಿದ್ದಾರೆ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ. ಇನ್ನು ಬೇರೆ ದಾರಿ ಇಲ್ಲದೆ ಬೆಂಗಳೂರಿಗೆ ತೆರಳಿರುವ ಪ್ರಯಾಣಿಕರು ಬೆಂಗಳೂರಿನಲ್ಲೇ ದೂರನ್ನ ಕೊಡೋಕೆ ತೀರ್ಮಾನವನ್ನ ಈಗ ಮಾಡಿದ್ದಾರೆ. ಖಾಸಗಿ ಬಸ್ನಿಂದ ವಂಚನೆಯಾಗಿದೆ ಅಂತ ದೂರು ಕೊಡೋಕೆ ಹೋದಂತಹ ಸಂದರ್ಭದಲ್ಲೇ ಬಳ್ಳಾರಿ ಪೊಲೀಸರು ದೂರನ್ನ ಸ್ವೀಕರಿಸ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಈಗ ಪ್ರಯಾಣಿಕರು ಮಾಡ್ತಾ ಇರುವಂಥದ್ದು. ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ತಲುಪೋದಾಗಿ ಹೇಳಿತ್ತು. ಆದರೆ ಬಸ್ ಪರ್ಮಿಟ್ ಮುಗಿದಿದೆ ಅಂತ ಮಾರ್ಗ ಬದಲಾಯಿಸಿ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಬಳ್ಳಾರಿ ತಲುಪಿದೆ. ಈ ಬಗ್ಗೆ ಬಸ್ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರೆ ಬೇಜವಾಬ್ದಾರಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಬಸ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಬಳ್ಳಾರಿ ಗ್ರಾಮಾಂತರ ಠಾಣೆ ಹಾಗೂ ಬ್ರೂಸ್ ಠಾಣೆಗೆ ದೂರನ್ನ ಕೊಡೋಕೆ ಮುಂದಾದ್ರು. ಆದರೆ ಎರಡೂ ಸ್ಟೇಷನ್ಗಳಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಸ್ವೀಕರಿಸಿಲ್ಲ, ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಬೇರೆ ದಾರಿ ಕಾಣದೆ ಪ್ರಯಾಣಿಕರು ಈಗ ಬೆಂಗಳೂರಿನಲ್ಲೇ ದೂರು ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರು ಹೋಗಬೇಕಾಗಿತ್ತು. ಹೈದರಾಬಾದಿಂದ ಹೋಗಬೇಕಾದ್ರೆ ಬೆಂಗಳೂರು ಅಂತ ಹತ್ತಿಸಿದ್ರೆ ನಮ್ಗೆ ಹೈದರಾಬಾದಲ್ಲಿ ಹತ್ತಿಸಿ ಈ ಕಡೆ ಬಳ್ಳಾರಿ ತಂದಿದ್ದಾರೆ. ಬೆಳಗ್ಗೆ ನೋಡ್ತೇವೆ ಬಳ್ಳಾರಿಯಲ್ಲಿದೆ. ಇನ್ನೂ 6 ಅವರ್ ಜರ್ನಿ ಇಲ್ಲಿ ಬೆಂಗಳೂರು ಹೋಗಬೇಕಾದ್ರೆ ಇಷ್ಟು ಪ್ರಾಬ್ಲಮ್. 6 ಅವರ್ ಗಂಟೆ ಕೂತ್ಕೊಂಡ್ರೆ ಆಗುತ್ತೆ ಸರ್. ಹೇಳಿ ಸರ್ ಚೀಟ್ ಮಾಡಿದೆ ತಂದೆ ಆ ಕಡೆ ಕೇಳಿದ್ರೆ ನಮ್ಮ ಆಂಧ್ರ ಪರ್ಮಿಟ್ ಇಲ್ಲ, ಅದಕ್ಕೆ ನಾವು ಈ ಕಡೆ ತಂದೆ ಅಂತ ಹೇಳ್ತಾರೆ. ಅದು ಮುಂಚೆ ನಮ್ಗೆ ಹೇಳಿದ್ರೆ ನಾವು ಬೇರೆ ಬಸ್ ಅಂತ ಹತ್ಕೊಂಡು ಹೋಗ್ತಿದ್ದೇವೆ ಸರ್. ತಂದಿಪ್ಪ ಎಲ್ಲ ಪ್ಯಾಸೆಂಜರ್ಗೆ ಒಂಥರ ಪ್ರಾಬ್ಲಮ್ ಮಾಡಿದ್ರೆ ಹೆಂಗೆ ಹೇಳಿ.